ಆನೇಕಲ್ ತಾಲೂಕಿನ ಇಡ್ಲವಾಡಿ ಗ್ರಾಮ ಪಂಚಾಯಿತಿಯ ಚಿಕ್ಕ ಹೊಸಹಳ್ಳಿ ಗ್ರಾಮದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ಜಾತ್ರೆಯ ಪ್ರಯುಕ್ತ ಅಗ್ನಿಕೊಂಡ ಮಹೋತ್ಸವ ಮಂಗಳವಾರ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಹದೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಪುಷ್ಪಾಲಂಕಾರ, ಬೆಲ್ಲದ ಆರತಿ ಮಾಡಲಾಗಿತ್ತು. ಮಧ್ಯಾಹ್ನ 2ರ ವೇಳೆಗೆ ಶ್ರೀ ಮಹದೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಹೊಳೆ ಮೆಟ್ಟಿಸಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾತ್ರೆಯ ಪ್ರಯುಕ್ತ ಹೆಜ್ಜೆ ಹೆಜ್ಜೆಗೂ ತೆಂಗಿನಕಾಯಿ ಹೊಡೆಯುವ ಮೂಲಕ ಮೆರವಣಿಗೆ ನಡೆಸಿ ಮಧ್ಯಾಹ್ನ 3ರ ವೇಳೆಗೆ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಅಗ್ನಿಕೊಂಡ ಪ್ರವೇಶ ಮಾಡಲಾಯಿತು. ಅರ್ಚಕ ಶಂಕರಪ್ಪ ಅಗ್ನಿಕೊಂಡ ಪ್ರವೇಶ ಮಾಡುತ್ತಿದ್ದಂತೆ ಭಕ್ತರು ಜಯ ಘೋಷ ಮಾಡುವ ಮೂಲಕ ಅಗ್ನಿಕೊಂಡವನ್ನ ಪ್ರವೇಶಿಸಿದರು. ಜಾತ್ರೆಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಭಕ್ತರಿಗೆ ರಾಗಿ ಮುದ್ದೆ, ಹಲಸಿನಕಾಯಿ ಕಾಳು ಸಾರು, ಅನ್ನದಾಸೋಹ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕ ಹೊಸಹಳ್ಳಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದ್ದರು. ಇವತ್ತು ಆನೇಕಲ್ಲಲ್ಲಿ ಜಾತ್ರೆ ನಡೀತಾ ಇದೆ. ಆನೇಕಲ್ ಅಂತಂದರೆ ದೇವಸ್ಥಾನ ಭಕ್ತಿ ಎಲ್ಲ ತುಂಬ ಜನರಿಗೆ ಜಾಸ್ತಿ ಇರುತ್ತೆ. ಅಲಂಕಾರ ಆಗಲಿ, ಅವ್ರು ತೋರಿಸೋ ಭಕ್ತಿ ಆಗಲಿ ಎಲ್ಲ ತುಂಬ ವಿಶೇಷವಾಗಿರುತ್ತೆ. ನಾನು ಬೇಸಿಕಲಿ ಬಂದು ಚನ್ನಪಟ್ಟಣ ಆನೇಕಲ್ಲಲ್ಲಿ ವಿಶೇಷವಾದ ಭಕ್ತಿನ ನೋಡಿದ್ದೀನಿ, ಅದನ್ನು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿದ್ದೀನಿ. ಸೊ ಇದು ನಾನು 3ನೇ ಟೈಮ್ ಅಟೆಂಪ್ಟ್ ಮಾಡ್ತಾ ಇರೋದು. ಇಲ್ಲಿ ಕೊಂಡ ನಡೆಸ್ತಾರೆ, ಅದನ್ನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನೀವು ಕೂಡ ಆನೇಕಲ್ಲವರಾಗಿದ್ದರೆ ಹತ್ತಿರದಲ್ಲಿ ಇವಾಗ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಬಂದು ನೋಡಿ ಅಟೆಂಪ್ಟ್ ಮಾಡಿ ಮಹದೇಶ್ವರನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಪ್ರತಿ ವರ್ಷದಂತೆ ಈ ವರ್ಷ ಸಹ ಚಿಕ್ಕ ಹೊಸಹಳ್ಳಿಯ ಮಹದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಚಿಕ್ಕ ಹೊಸಹಳ್ಳಿ ಇವತ್ತು ಸುಸೂತ್ರವಾಗಿ ಎಲ್ಲ ಯುವ ಮಿತ್ರರ ಸಹಕಾರ, ಗ್ರಾಮದ ಹಿರಿಯರು ಏನಿವತ್ತು ನಮ್ಮ ಚಿಕ್ಕ ಹೊಸಹಳ್ಳಿಯಲ್ಲಿ ಇದ್ದಂಥ ಉದ್ಯಮಿಗಳು ಹೊರಗಡೆ ಹೋಗಿ ನೆಲೆಸಿಂತ ಇರುವಂಥ ಉದ್ಯಮಿಗಳು ಸಹ ನಮಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಕುಟುಂಬಗಳಿಗೂ ಒಳ್ಳೆಯದಾಗಲಿ. ಈ ಜಾತ್ರೆ ಸ್ಟಾರ್ಟಾಗಿ 20 ದಿನ ಆಯಿತು. 20 ದಿನದ ಪ್ರತಿಯೊಬ್ಬ ಯುವಕರು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ದುಡಿದು ನಮ್ಮದೇ ಕೆಲಸ ಅಂತೇಳಿ ಜಾತ್ರಾ ಮಹೋತ್ಸವನ ವರ್ಷ ಹೆಚ್ಚಿಗೆ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಅದೇ ರೀತಿ ಬರೋ ವರ್ಷ ಇನ್ನೂ ಯುವಕರಿಗೆ ದೇವರು ಅವ್ರಿಗೆ ದುಡಿಯೋಂಥ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಚಿಕ್ಕ ಹೊಸಹಳ್ಳಿಯ ಜಾತ್ರಾ ಮಹೋತ್ಸವನ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಾವೆಲ್ಲ ಯುವ ಮಿತ್ರರಲ್ಲಿ ಕೇಳ್ಕೊಳ್ತಾ, ಈ ಒಂದು ಜಾತ್ರೆಗೆ ಆಗಮಿಸಿದ ಎಲ್ಲ ಅಕ್ಕಪಕ್ಕದ ಒಂದು 20-25 ಹಳ್ಳಿಗಳಿಂದ ಜನ ಬರ್ತಾರೆ.
ಆನೇಕಲ್ ತಾಲೂಕು ಆದ್ಯಂತ ಬರ್ತಾರೆ. ಈ ಅಕ್ಕಪಕ್ಕ ಗ್ರಾಮಗಳು ಎಲ್ಲ ಬಂದು ಸುಮಾರು ಒಂದು 4-5 ಸಾವಿರ ಜನ ಊಟ ಮಾಡ್ತಾರೆ. ದೇವ್ರ ಕೃಪೆಯಿಂದ ಮಳೆ ಇಲ್ಲ. ನಮಗೆ ವಿಶೇಷ ಏನಪ್ಪ ಅಂದರೆ ಯಪ್ಪನ ಪವಾಡ ತುಂಬ ಇದೆ. ಇಲ್ಲಿ ಮಹದೇಶ್ವರ ಸ್ವಾಮಿ ಪವಾಡ ತುಂಬ ಇದೆ. ನಿನ್ನೆ ರಾತ್ರಿ ಆರ್ಕೆಸ್ಟ್ರಾ ಆಯಿತು. ಮಳೆ ಸ್ಟಾರ್ಟ್ ಆಗಿ ಮಳೆ ನಿಂತು ಆರ್ಕೆಸ್ಟ್ರಕ್ಕೂ ಏನೂ ತೊಂದರೆ ಆಗಲಿಲ್ಲ. ಇವಾಗ ನೋಡಿರಿ, ನೀವು ನೋಡ್ತಾ ಇದ್ದೀರಾ. ಇನ್ನೇನು ಊಟ ಆದಮೇಲೆ ಪ್ರತಿ ವರ್ಷ ಇದೇ ರೀತಿ ಊಟ ಆದಮೇಲೆ ಮಳೆ ಬರ್ತದೆ. ಇನ್ನೇನು ಒಂದು ಅರ್ಧ-ಮುಕ್ಕಾಲು ಗಂಟೆಯಲ್ಲಿ ಮಳೆ ಬರ್ತದೆ. ಈ ದೇವಸ್ಥಾನದ ಒಂದು ವಿಶೇಷವಾದಂಥ ಒಂದು ಶಕ್ತಿ ಆ ಯಪ್ಪನಲ್ಲಿ ಈ ಗ್ರಾಮಕ್ಕಿದೆ. ಹಾಗಾಗಿ ಎಲ್ಲ ನಡೆಸ್ಕೊಟ್ಟಂಥ ಮಹಾ ಭಕ್ತಾದಿಗಳಿಗೂ, ಯುವ ಮಿತ್ರರಿಗೂ, ತಾಯಿ ತಂದೆರಿಗೂ, ಈ ಚಿಕ್ಕಹೊಸಳ್ಳಿ ಎಲ್ಲ ಗ್ರಾಮದ ಸರ್ವತೋನ್ಮುಖ ಅಭಿವೃದ್ಧಿಗೆ ಶ್ರಮಿಸಿದಂಥ ಎಲ್ಲ ಯುವ ಮಿತ್ರರಿಗೆ ನಮಸ್ಕಾರ. ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಚಿಕ್ಕಹೊಸಳ್ಳಿ ಗ್ರಾಮಸ್ಥರು ಹಾಗೂ ಯುವಕ ಮಿತ್ರರು ಪ್ರೋತ್ಸಾಹ ತುಂಬ ಹೆಚ್ಚಿನ ಸಹಾಯ ಮಾಡಿ ಅನ್ನದಾನಕ್ಕೆ ಮತ್ತು ಅಕ್ಕಿ ಏನೇ ಒಂದು ಥರದ ತಿಂಡಿ ತಿನಿಸುಗಳಿರ್ಬೋದು, ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ನಮ್ಮ ಯುವಕರು ಚಿಕ್ಕಹೊಸಳ್ಳಿಯಲ್ಲಿ ಇದ್ದಂಥ ಯುವಕರು ವಹಿಸ್ಕೊಂಡು ನಮ್ಮದೇ ಜಾತ್ರೆ, ನಮ್ಮದೇ ಮನೆ ಕೆಲಸ ಅಂತ 25-30 ದಿನದಿಂದ ಕೆಲಸ ಮಾಡಿ ಇವತ್ತಿನ ದಿನ ಜಾತ್ರೆ ಸುಸೂತ್ರವಾಗಿ ಮಳೆ ಇಲ್ದಿರೆ ಈ ಕೊಂಡದ ಕಾರ್ಯಕ್ರಮ ಎಲ್ಲ ಸಂಪೂರ್ಣವಾಗಿ ನೆರವೇರಿಸಿದೆ. ಚಿಕ್ಕಹೊಸಳ್ಳಿ ಜನತೆಗೆ ನನ್ನ ಅಭಿನಂದನೆಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕಹೊಸಳ್ಳಿ ಜಾತ್ರೆ ಸುಮಾರು ವರ್ಷಗಳಿಂದ, ಹಳೆ ಕಾಲದಿಂದ, ಪುರಾತನ ಕಾಲದಿಂದ ನಡೆಸ್ಕೊಂಡು ಬರ್ತಾಯಿದ್ರು. ಮತ್ತು ನಮ್ಮ ಹುಡುಗರೆಲ್ಲ ಮಾತಾಡಿ ಸುಮಾರು ವರ್ಷಗಳು ಇಂದ ನಡ್ಸೋಕ್ಕೆ ಎಲ್ಲ ಊರೆಲ್ಲ ಸೇರಿ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಹಿಂಗೆ ನಿಮ್ಮ ಸಹಕಾರನೂ ಬೇಕಾಗುತ್ತೆ ನಮಗೆ. ತುಂಬ ಊರು ಬಿಟ್ಟು ಹೊರಗಡೆ ಹೋಗಿರೋಂಥ ಜನ ಎಲ್ಲ ಒಳ್ಳೆ ಸಹಕಾರ ಕೊಡ್ತಾಯಿದ್ದಾರೆ. ಅವ್ರ ಕೃಪೆಯಿಂದ ಹಾಗೂ ಮತ್ತು ಊರಿನ ಏನು ಜನ ಇದ್ದಾರೆ ಅವ್ರ ಕೃಪೆಯಿಂದ ಈ ಜಾತ್ರೆ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸುಮಾರು ಒಂದು 3-4 ಸಾವಿರ ಜನ ಊಟ ಮಾಡಿ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈ ಥರ ಮಳೆ ಬರ್ತದೆ ಅಂತ ಇರ್ತಾರೆ. ಮಳೆ ಯಾವುದೇ ಕಾರಣಕ್ಕೂ ರಾತ್ರಿ ಹಂಗೆ ಮಳೆ ಬಂದು ನಿಲ್ತು, ತಣ್ಣಗಿತ್ತು, ಎಲ್ಲ ಆರ್ಕೆಸ್ಟ್ರಾ ಎಲ್ಲ ಆಯಿತು. ಮತ್ತು ಈಗ ಎಲ್ಲ ಊಟಗಳೆಲ್ಲ ಮುಗಿದಿದೆ. ಮತ್ತು ಇನ್ನು ಅಚ್ಯುತ್ ರಾಜ್ ಅವರು ಹೇಳ್ದಂಗೆ ಅರ್ಧ-ಮುಕ್ಕಾಲು 1 ಅವರಲ್ಲಿ ಮಳೆ ಬರೇ ಬರ್ತದೆ, ಮತ್ತೆ ನಿಲ್ತದೆ. ರಾತ್ರಿ ಪಲ್ಲಕ್ಕಿ ಮತ್ತೆ ಯಥಾಸ್ಥಿತಿ ಕರ್ಗ ಇದೆ, 2-2.5 ಕರ್ಗ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೋರ್ಕೊಳ್ತಾ. ನಮ್ಮ ಮಲೆ ಮಹದೇಶ್ವರ ಜಾತ್ರೆ ಪಲ್ಲಕ್ಕಿಗಳು ಇದೆಲ್ಲ ನೈಟು ನಡೀತದೆ. ಇವತ್ತು ಮಳೆ ಬೇರೆ ಬರಬೇಕು ಅಂತ ತುಂಬ ಬಂದ್ಬಿಡ್ತದೆ ಅಂದ್ಕೊಂಡಿದ್ರೆ, ಏನೋ ಆ ದೇವರು ಮಹದೇಶ್ವರ ಕೃಪೆಯಿಂದ ಮಳೆ ಏನು ಇಲ್ಲಿಗೆ ಸ್ಟಾಪ್ ಆಗೋಯಿತು. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾರೆ ಜಾತ್ರೆನ. ತುಂಬ ಅವ್ರಿಗೆಲ್ಲರಿಗೂ ಧನ್ಯವಾದ. ತಮಗೂ ಸಹ ಧನ್ಯವಾದಗಳು. ಹಾಗೆ ವಿಜೃಂಭಣೆಯಿಂದ ಇಲ್ಲಿ ಊಟ 4,000-5,000 ಜನಕ್ಕೆ ಊಟ ಮಾಡ್ತಾರೆ. ಅಗ್ನಿಕುಂಡ ಈಗ 3 ಗಂಟೆಗೆ ಆಯಿತು. ಈಗ ನೈಟು ಕರ್ಗ ನಡೀತದೆ 2 ಗಂಟೆಗೆ ಕರ್ಗ ಇದೆ, ಪಲ್ಲಕ್ಕಿ ಇದೆ. ಇವೆಲ್ಲನೂ ಉತ್ಸವ ತುಂಬ ನೋಡೋಕ್ಕೆ ಚಿಕ್ಕಹೊಸಳ್ಳಿ ಗ್ರಾಮನೇ ಒಂಥರ ವಿಜೃಂಭಣೆ ಇರ್ತೈತೆ. ಅದಕ್ಕೆ ಎಲ್ಲ ನಮ್ಮ ಗ್ರಾಮಸ್ಥರು ಯಾವುದೇ ಒಂದು ಇದು ಪಕ್ಷ ಇರ್ಬೋದು, ಎಲ್ಲ ಒಟ್ಟುಗೂಡಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಅದರಿಂದ ತುಂಬ ಧನ್ಯವಾದಗಳು ಎಲ್ಲರಿಗೂ. ವರ್ಷದಂತೆ ಈ ವರ್ಷವೂ ಸಹ ಚಿಕ್ಕಹೊಸಳ್ಳಿ ಗ್ರಾಮದಲ್ಲಿ ಶ್ರೀ ಮಹಾಲೆ ಮಹದೇಶ್ವರ ಸ್ವಾಮಿಯ ಜಾತ್ರೆ ಮಹೋತ್ಸವವು ಭಾರಿ ವಿಜೃಂಭಣೆಯಿಂದ ನಡೆದಿದೆ. ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಗಣ್ಯರು ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದಿದೆ. ಮಣೆವು ಕಾರ್ಯಕ್ರಮ ಹಾಗೂ ಅಗ್ನಿಕೊಂಡ ಕಾರ್ಯಕ್ರಮ ಎಲ್ಲ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆಯು ಸಹ ಕಲ್ಪಿಸಲಾಗಿದ್ದು ಎಲ್ಲರೂ ಬಹಳ ತೃಪ್ತಿಯಿಂದ ಊಟವನ್ನು ಸ್ವೀಕರಿಸಿ ಹೊರಟಿದ್ದಾರೆ. ಮಹದೇಶ್ವರ ಕೊಂಡ ಮುಗಿದಿದೆ. ನಂತರ ಪಲ್ಲಕ್ಕಿ ಉತ್ಸವ, ಮಾರಮ್ಮ ಕುಣಿತ, ಮಹದೇಶ್ವರ ಕುಣಿತ, ಬಸವನ ಊರಿನಲ್ಲಿ ಸಂಚಾರ ಇದೆ. ಅದಕ್ಕೆ ಈಗ ಎಂದಿನಂತೆ ಪ್ರತಿ ವರ್ಷವೂ ಊಟದ ನಂತರ ಸ್ವಲ್ಪ ಮಳೆ ಬರುತ್ತೆ, ನಿಂತಾದ ಮೇಲೆ ಎಲ್ಲ ಕಾರ್ಯಕ್ರಮ ಸುಗಮವಾಗಿ ನಡೆಯುತ್ತೆ. ಈ ಕರಗ ಇದೆ, 2 ಗಂಟೆಗೆ ಕರಗ ಇದೆ. ತುಂಬ ವಿಜೃಂಭಣೆಯಾಗಿ ಕರಗ ಇದೆ. ಕರಗ ಹೊರ್ತಿರೋರು ಮಾಯಿಸಂದ್ರದ್ದು ಮಂಜುನಾಥ್ ಅಂತ ತುಂಬ ಚೆನ್ನಾಗಿ ಕರಗ ಮಾಡ್ತಾರೆ. ಅವರು ಮುಂದೆ ಎಲ್ಲ ಮಾಡಿದ್ದಾರೆ. 2 ಗಂಟೆಗೆ ಕರಗ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಎಲ್ಲರಿಗೂ ನಮಸ್ಕಾರ. ಚಿಕ್ಕಹೊಸಳ್ಳಿ ಗ್ರಾಮ ಮತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮ ಪ್ರತಿ ವರ್ಷದಂತೆ ಈ ವರ್ಷವೂ ಮಹದೇಶ್ವರನ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ಅನಾದಿ ಕಾಲದಿಂದಲೂ ನಡ್ಕೊಂಬರ್ತೈತೆ. ಈ ಕಾರ್ಯಕ್ರಮ ಅಂತ ಹೆಸರಿಟ್ಟಾಗ ಪ್ರತಿಯೊಂದು ಮನೆ ಮಕ್ಕಳು, ಹಿರಿಯರಾಗ್ಬೋದು, ಕಿರಿಯರಾಗ್ಬೋದು, ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸಹಕಾರ ಕೊಟ್ಟು ಮತ್ತು ಅಂದಾನಕ್ಕೆ ಅಂದ್ಬಿಟ್ಟು ಕೆಲವು ಮುಖಂಡ ಹತ್ರ ಹೋಗ್ತೀವಿ ನಾವು ಪ್ರತಿ ವರ್ಷ. ಯಾರೇ ಆಗ್ಬೋದು, ಮಹದೇಶ್ವರ ಇಲ್ಲಿ ಬಂದಿದ್ದೀವಿ ಸ್ವಾಮಿ ಅಂದರೆ ಪ್ರೀತಿಯಿಂದ, ಭಕ್ತಿಯಿಂದ
ತಗೊಂಡೋಗ್ರಪ್ಪ ಮಾಡಿರಿ, ಅನ್ನಾನ ಮಾಡಿರಿ. ಯಾರು ಇದುವರೆಗೂ ನಮಗೆ ಆ ವಿಚಾರದಲ್ಲಿ ತುಂಬ ಖುಷಿ ಪಡ್ತೀವಿ. ನಮ್ಮ ಹಿರಿಯರಾಗ್ಬೋದು, ಯೂತ್ಸು ನಮ್ಮ ಚಿಕ್ಕೋಸಳ್ಳಿ ಗ್ರಾಮದಲ್ಲಿ ಒಂದು 50 60 ಜನ ಎಲ್ಲ ಕ್ಯಾಸ್ಟವರು ಇದ್ದಾರೆ. ಎಲ್ಲ ಜನಾಂಗದವರು ಸೇರಿ ಒಗ್ಗಟ್ಟಾಗಿ ಯಾವುದೇ ಜಾತಿ ಭೇದ, ಯಾವುದೇ ಅಸ್ಪೃಶ್ಯತೆ ಇಲ್ಲದೆ ತುಂಬ ವಿಜೃಂಭಣೆಯಿಂದ ಭಾಳ ಆನಂದದಿಂದ ಈ ಕಾರ್ಯಕ್ರಮ ಮಾಡ್ತೀವಿ. ರಾತ್ರಿ ಆರ್ಕೆಸ್ಟ್ರಾ ಇಟ್ಕೊಂಡಿದ್ವಿ. ತುಂಬ ಜನ ಸೇರಿತ್ತು. ಮಳೆ ಬಂದ್ಬಿಟ್ಟು ಮಳೆ ಬರ್ತಾನೆ ಎಲ್ಲರೂ ಕಂಗಾಲಾಗ್ಬಿಟ್ವಿ. ಏನಪ್ಪ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ಜನ ಸೇರಿ ಹಿಂಗೆ ಆಗ್ಬಿಡ್ತು ಅಂತ. ಮಹದೇಶ್ವರನ ದೇವಸ್ಥಾನ ಐನೋರು ಕರೆದ್ರು, ಯಾಕೆ ಒದ್ದಾಡ್ತೀರಾ, ಇನ್ನು 10 ನಿಮಿಷ ಮಳೆ ಬರೋಲ್ಲ, ಕಾರ್ಯಕ್ರಮ ನಿಮ್ಮದು ಮುಗಿಯೋ ತನಕ ಮಳೆ ಬರೋಲ್ಲ, ಧೈರ್ಯವಾಗಿ ಕಾರ್ಯಕ್ರಮ ಮಾಡ್ರ ಅಂದರು. ಸಾವಿರಾರು ಜನ ಸೇರಿ ಕಾರ್ಯಕ್ರಮನೂ ಆಯಿತು, ಅನ್ನದಾನನೂ ಆಯಿತು, ಮಳೆನೂ ಬಂದಿಲ್ಲ. ಈ ಹಬ್ಬನ ವಿಚಾರದಲ್ಲಿ ಮಹದೇಶ್ವರ ಸ್ವಾಮಿ ತುಂಬ ಪವರ್ಫುಲ್ ಅಂತ ಹೇಳ್ತಾ, ಎಲ್ಲರೂ ಬಂದಿರೋಂಥ ಭಕ್ತಾದಿಗಳು, ಕಾಣಿಕೆ ಕೊಟ್ಟಂಥ ದಾನಿಗಳು ಎಲ್ಲರಿಗೂ ಅವ್ರ ಕುಟುಂಬ ಚೆನ್ನಾಗಿರಲಿ, ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ, ಮಹದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ತುಂಬ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ. ಈ ಜಾತ್ರೆಗೆ ಅನ್ನದಾನಕ್ಕಾಗಿ ಮತ್ತು ಇಲ್ಲಿನ ಜನಗಳಿಗೆಲ್ಲ ಪ್ರೋತ್ಸಾಹ ನೀಡಿದ ಎಲ್ಲ ಊರಿನ ಗ್ರಾಮಸ್ಥರಿಗೂ ವಂದಿಸುತ್ತಾ ನನ್ನ ಮಾತನ್ನು